ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರಗಳು ಹಾಗೂ ಯುಗಾದಿ ಹಬ್ಬದ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಇವತ್ತೊಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಬನ್ನಿ. ಅದು ಯಾವ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋಕೆ ಬಂದಿದ್ದೀನಿ ಅಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಪ್ರಸ್ತುತವಾಗಿ ನಡೆಯುತ್ತಿರುವಂತಹ ಪ್ರಚಲಿತ ವಿದ್ಯಮಾನ ಅಂದರೆ ಅದು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ, ಏನು ನಾವು ವಿಶ್ವ ಪರಂಪರೆ ಪ್ರದೇಶ ಅಂತ ಏನು ಹೇಳ್ತೀವಿ, ಅದರಲ್ಲಿ ಆನೆಗುಂದಿ ಭಾಗದ ಗಂಗಾವತಿ ತಾಲೂಕಿನ ಆನೆಗುಂದಿ ಭಾಗದ ಸುಮಾರು 15 ಹಳ್ಳಿಗಳನ್ನು ಸೇರಿಸಲಾಗಿದೆ. ಅದರ ಮುಖಾಂತರವಾಗಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ. ಅದಕ್ಕೋಸ್ಕರವೇ ನಿನ್ನೆ ಒಂದು ಪ್ರತಿಭಟನೆ ನಡೆಯಿತು. ಆನೆಗುಂದಿಯ ಶ್ರೀರಂಗದೇವರಾಯಲು ವೃತ್ತದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಿತು. ಆ ಪ್ರತಿಭಟನೆ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಮೀಡಿಯಾಗಳಲ್ಲಿ ಬಂದಿದೆ. ಅದ್ರ ಬಗ್ಗೆ ನಾನು ನಿಮಗೆ ಗೊತ್ತಿರದ ವಿಷಯಗಳನ್ನು ನಾನು ನಿಮಗೆ ಗಮನಕ್ಕೆ ತರೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ, ನೋಡಿ, ಇಲ್ಲಿ ಸುಮಾರು 15 ಹಳ್ಳಿಗಳು ಇದಾವಲ್ಲ. ಪ್ರತಿಭಟನೆಯಲ್ಲಿ ಎಲ್ಲ 15 ಹಳ್ಳಿಯ ಜನರು, ಮುಖಂಡರುಗಳು, ಲೀಡರ್ಗಳು, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಗ್ರಾಮಸ್ಥರುಗಳು ಭಾಗವಹಿಸಿರಲಿಲ್ಲ. ಕೇವಲ ಇದೇನೋ ಒಂದು BJP ಪಕ್ಷದ ಒಂದು ಹೋರಾಟ ಅನ್ನೋ ರೀತಿಯಲ್ಲಿತ್ತು. ಅದರಲ್ಲಿ ಮುಖಂಡತ್ವ ಮುಂದಾಳತ್ವ ವಹಿಸಿದವರೇ BJPಯ ಮುಖಂಡರುಗಳು, BJPಯ ಮಾಜಿ ಶಾಸಕರುಗಳು ಮತ್ತು BJPಯ ಹಲವು ಗ್ರಾಮಗಳ ಮುಖಂಡರುಗಳು. ಹಾಗಾಗಿ ಇದರಲ್ಲಿ ಕಾಂಗ್ರೆಸ್ನವರಾಗಲಿ ಅಥವಾ ಬೇರೆ ಪಕ್ಷದವರಾಗಲಿ ಅಥವಾ ಇದರಲ್ಲೇನೋ ನೋಡಿ, ಈ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮ ಠಾಣೆ ಇಲ್ಲ. ಕೆಲವೊಬ್ಬರು ಈ ಪ್ರತಿಭಟನೆಯಲ್ಲಿ ಹೇಳಿದ್ರು ಗ್ರಾಮ ಠಾಣೆಯನ್ನು ವಿಸ್ತರಣೆ ಮಾಡಬೇಕಂತೇಳಿ. ಕೆಲವು ಗ್ರಾಮಗಳಲ್ಲಿ ಗ್ರಾಮ ಠಾಣೆ ಇದೆ, ಅದನ್ನು ವಿಸ್ತರಣೆ ಮಾಡ್ಕೊಳ್ಳೋದು ಅಷ್ಟೇ ಅವ್ರ ಉದ್ದೇಶ. ಇದು ಹೋರಾಟದ ಮುಖ್ಯ ಅಂಶ. ಎರಡನೇ ಅಂಶ ಅಂದರೆ, ಈ ರೆಸಾರ್ಟ್ ಹೋಮ್ ಸ್ಟೇದವರಿಗೆ ಅನುಮತಿ ಸಿಗದೇ ಇದ್ದರೂ ಕೂಡ ಅವರು ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸ್ತಾ ಇದ್ದಾರೆ. ಇವತ್ತು ನೋಡು, ನೀರು ತಗೊಂಡಿದ್ದಾರೆ, ಕರೆಂಟ್ ತಗೊಂಡಿದ್ದಾರೆ. ಇವತ್ತು NOC ಇಲ್ಲ, ಪರ್ಮಿಷನ್ ಇಲ್ಲ, ಲೈಸೆನ್ಸ್ ಇಲ್ಲ, ಹೊಲಗದ್ದೆಗಳಿಗೆ ಜಾಗಗಳಿಗೆ ಎಣ್ಣೆ ಇಲ್ಲ ಅಂದ್ರೂ ಕೂಡ ಐಷಾರಾಮಿ ರೆಸಾರ್ಟ್ ಹೋಮ್ ಸ್ಟೇಗಳನ್ನು ನಡೆಸ್ತಾ ಇದ್ದಾರೆ. ಅವರು ಕೋಟಿಗಟ್ಟಲೆ ಲಾಭಗಳನ್ನು ಮಾಡ್ತಾ ಇದ್ದಾರೆ. ಈಗೇನೋ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇರುವ ರೆಸಾರ್ಟ್ಗಳನ್ನು ನಿಲ್ಲಿಸಿದ್ದಾರೆ. ಅದಕ್ಕೆ ಅವರು ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ವೀಕ್ಷಕರೇ. ಅದನ್ನು ಬಿಟ್ಟರೆ ನೋಡಿ, ಇಲ್ಲಿ ಸಾವಿರಾರು ಎಕರೆ ಹೊಲಗದ್ದೆಗಳಿವೆ. ಈ ರೈತರಿಗೆ ನೀರಿಲ್ಲ. ಬೆಳೆಗೆ ತುಂಗಭದ್ರಾ ಎಡದಂಡೆ ಕಾಲುವೆ ಈ ಬಸಾಪುರ ತಿಮ್ಲಾಪುರ ನಡುವೆ ಒಡೆದೋಗ್ಬಿಟ್ಟು ಅಲ್ಲಿರುವಂಥ ನೂರಾರು ರೈತರ ಗದ್ದೆಗಳು ಕೊಚ್ಕೊಂಡು ಹೋಗ್ಬಿಟ್ಟಿದೆ, ನಾಶ ಆಗಿಬಿಟ್ಟಿದೆ. ಅಲ್ಲಿನೂ ಅಕ್ರಮ ರೆಸಾರ್ಟ್ಗಳಿವೆ, ಅವು ಕೂಡ ಮುಚ್ಚೋಗ್ಬಿಟ್ಟಿದ್ದಾವೆ. ಅಲ್ಲಿರುವ ರೈತರ ಬಗ್ಗೆ ನೀವು ನೋಡಿ, ನೀರು ಸುಮಾರು ಒಂದು 15 ದಿನ, ತಿಂಗಳು ನೀರು ಬರಲ್ಲ. ಇಲ್ಲಿ ಭತ್ತ ಇವತ್ತು ಹಾಲು ತುಂಬಿಕೊಂಡಿದೆ, ಕಾಲು ತುಂಬುವ ಸಮಯ. ಈಗ ನೀರಿಲ್ಲ ಅಂದರೆ ರೈತರು ಸತ್ತೋಗ್ಬಿಡ್ತಾರೆ. ಕೋಟ್ಯಾನುಗಟ್ಟಲೆ ಹಣ ನಷ್ಟ ಆಗುತ್ತೆ. ಇವತ್ತು ಕೋಟ್ಯಾನುಗಟ್ಟಲೆ ಟನ್ಗಟ್ಟಲೆ ಇವತ್ತು ಆಹಾರ ಧಾನ್ಯ ನಷ್ಟ ಆಗುತ್ತೆ, ಭತ್ತ ಅಕ್ಕಿ ನಷ್ಟ ಆಗುತ್ತೆ. ಇಲ್ಲಿ ಮುನ್ರಾಬಾದಿಂದ ಸಿಂಧನೂರು, ಮಾನ್ವಿ, ರಾಯಚೂರುವರೆಗೆ ಜನರಿಗೆ ಕುಡಿಲಿಕ್ಕೆ ನೀರು ತೊಂದರೆ ಆಗುತ್ತೆ. ಇದ್ರ ಬಗ್ಗೆ ಯಾರೂ ಹೋರಾಟ ಮಾಡಲಿಲ್ಲ. ಇದು ಕೇವಲ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮಾಡಿದಂತಹ ಹೋರಾಟ ಅನ್ನುವಂಥದ್ದನ್ನು ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಇದ್ರ ಬಗ್ಗೆ. ಅದರಲ್ಲಿ ನೋಡಿ, ಸಣ್ಣಾಪುರ ಗ್ರಾಮಸ್ಥರು ಬಹಳಷ್ಟು ಜನ ಇಲ್ಲ, ಹಂಪಿಗಡ್ಡಿ ಗ್ರಾಮಸ್ಥರು, ವಿರುಪಾಪುರ ಗಡ್ಡೆಯವರು ಬಹಳಷ್ಟು ಜನ ಇಲ್ಲ. ವಿರುಪಾಪುರ ಗಡ್ಡೆಯವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿಬಿಟ್ರು ಈ ಅರಣ್ಯ ಇಲಾಖೆಯವರು, ಪ್ರಾಧಿಕಾರದವರು ಎಲ್ಲ ಸೇರಿಕೊಂಡು. ಅದರ ಬಗ್ಗೆ ಯಾರೂ ಅವತ್ತು ಹೋರಾಟ ಮಾಡಲಿಲ್ಲ, ಯಾರೂ ಸ್ಟ್ರೈಕ್ಗಳನ್ನು ಮಾಡಲಿಲ್ಲ, ಯಾರೂ ಪ್ರತಿಭಟನೆಯನ್ನು ಮಾಡಲಿಲ್ಲ. ಅಲ್ಲಿದ್ದಂಥ ವಿರುಪಾಪುರ ಗಡ್ಡೆಯಲ್ಲಿ ಇದ್ದಂಥ ನೂರಾರು ಮನೆಗಳನ್ನು ಕಿತ್ತಿ ಬಿಸಾಕ್ಬಿಟ್ರು, ನೂರಾರು ರೆಸಾರ್ಟ್ಗಳನ್ನು ಕಿತ್ತಿ ಬಿಸಾಕ್ಬಿಟ್ರು. ಅಲ್ಲಿ ಕಿತ್ತಿ ಬಿಸಾಕ್ದಂಥ ಮನೆಯವರಿಗೆ ಪುನರ್ವಸತಿನೂ ಕಲ್ಪಿಸಿಲ್ಲ ಅನ್ಸುತ್ತೆ. ಎಲ್ಲೋ ಕರಿಯಮ್ಮನ ಗಡ್ಡೆ ಅಂತ ಹೇಳಿದರು, ಅವರಿಗೆ ಜಾಗ ಮೀಸಲಿಲ್ಲ, ಅವ್ರುಗಳಿಗೆ ಮನೆ ಕಟ್ಟಿಲ್ಲ. ಇದ್ರ ಬಗ್ಗೆ ಯಾರೂ ಚಕಾರ ಎತ್ತಲಿಲ್ಲ. ರೈತರುಗಳಿಗೆ ಗದ್ದೆಗಳು ನೋಡಿ, ಪಟ್ಟ ಇಲ್ಲ ಬಹಳಷ್ಟು. ಅರಣ್ಯ ಪ್ರದೇಶ, ಆ ಪ್ರದೇಶ, ಈ ಪ್ರದೇಶ ಅಂತೇಳಿ ಸುಮಾರು 50-60 ವರ್ಷದಿಂದನೂ ಇವತ್ತು ರೈತರು ಇಲ್ಲಿ ಆ ಜಾಗದಲ್ಲಿ, ಆ ಹೊಲದಲ್ಲಿದ್ದು ಅದನ್ನು ತಮ್ಮ ಕಬ್ಜಾದಲ್ಲಿ ಇಟ್ಕೊಂಡು ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಕಷ್ಟಗಳನ್ನು ಪಡ್ತಾ ಇದ್ದಾರೆ, ಉಪವಾಸ ಬೀಳ್ತಾ ಇದ್ದಾರೆ. ಅದರಲ್ಲೇ ಭೂಮಿ ತಾಯಿ ಅಂತೇಳಿ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಪಟ್ಟ ಇಲ್ಲ, ಅಕ್ರಮ ಸಕ್ರಮ 57, 53 ಫಾರ್ಮ್ ಎಲ್ಲ ಹಾಕಿದ್ದಾರೆ. ಅವ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ. ಯಾವ BJP ಸರ್ಕಾರದ ಲೀಡರ್ಗಳು, ಮುಖಂಡರು ಮಾತಾಡಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾತಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ BJP ಅವರು ಏನೋ ಒಂದು ತಂಟೆನೇ ಹೋರಾಟ ಮಾಡ್ತಾರೆ, BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ನವರು ಏನೋ ಒಂದು ತಂಟೆ ಹೋರಾಟ ಮಾಡ್ತಾರೆ, ಅಧಿಕಾರ ತೊಗೊಂಡ್ಬಿಡ್ತಾರೆ, ಮತ್ತೆ ಸುಮ್ಮನೆ ಆಗ್ಬಿಡ್ತಾರೆ. ಮತ್ತೆ ಎಲೆಕ್ಷನ್ ಮೂಮೆಂಟಲ್ಲಿ ಇವೆಲ್ಲ ಹೋರಾಟಗಳು ಬೇಕಾಯಿತು. ನೀವು ವಿಚಾರ ಮಾಡಿ. ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಬೇಡ ಅಂತೀವಲ್ಲ, ಓಕೆ, ನಮಗೂ ಬೇಡಾನೆ.
ಆದರೆ ಮುಖ್ಯವಾಗಿ ನಮಗೆ ಅರಣ್ಯ ಇಲಾಖೆ ಬೇಡ, ಅರಣ್ಯ ಇಲಾಖೆಯ ರೂಲ್ಸ್ಗಳು ಬೇಡ. ಹಂಪಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೇವಲ ತೊಂದರೆ ಆಗ್ತಿರುವಂಥದ್ದು. ಹಂಪಿ ಅಭಿವೃದ್ಧಿ ಇಲಾಖೆ ಯುನೆಸ್ಕೋ ಪಟ್ಟಿಯಲ್ಲಿರುವಂಥ ಏರಿಯಾಗಳಲ್ಲಿರುವಂಥ ಪ್ರಾಚೀನ ಕಾಲದ ಗುಡಿ ಗುಂಡಾರಗಳನ್ನು, ಅವುಗಳನ್ನು ಏನು ಇದ್ದಾವೆ ಅವುಗಳನ್ನು ರಕ್ಷಣೆ ಮಾಡಲಿಕ್ಕೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಅದಕ್ಕೋಸ್ಕರನೇ ಅವುಗಳ NOC, ನಾವೇನು ಮನೆ ಕಟ್ಟಬೇಕಂದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ, ಒಂದು ಬುನಾದಿ ಹಾಕಬೇಕಂದ್ರೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡಿಬೇಕನ್ನೋದು, NOC ಪಡಿಬೇಕನ್ನೋದು ಅದೇ ಉದ್ದೇಶಕ್ಕೆ. ಅದೇ ವಿಷಯವನ್ನು ಇಟ್ಕೊಂಡು ಎಲ್ಲೂ ತೊಂದರೆಗಳು ಆಗಿಲ್ಲ ನೋಡಿ. ಇವತ್ತು ಸಾಣಾಪುರ, ಆನೆಗುಂದಿ, ಮಲ್ಲಾಪುರ, ಸಂಗಾಪುರ ಮನೆಗಳು ಕಟ್ಕೊಳ್ಳೋಕೆ ಎಲ್ಲೂ ತೊಂದರೆ ಆಗಿಲ್ಲ. ಯಾರು ಯಾಕೆ ಕಟ್ತಾ ಇದ್ದೀರ ಅಂತ ಹೇಳಿಲ್ಲ. ಈ ಪ್ರಾಧಿಕಾರದಂತೂ ನೀವು ಕಟ್ಟಬೇಡಿ ಅಂತೂ ಹೇಳಿಲ್ಲ. ಎಲ್ಲರೂ ಮನೆಗಳನ್ನು ಕಟ್ಸ್ಕೊಂಡಿದ್ದಾರೆ, ಮನೆಗಳು ಆಗಿದ್ದಾವೆ. ಎಲ್ಲಿ ನಿಂತಿದ್ದಾವೆ ಹೇಳಿ? ಅಲ್ಲ, ಕೆಲವೊಂದು ಕಟ್ಟುನಿಟ್ಟಿನ ರೂಲ್ಸ್ಗಳಿದ್ದಾವೆ, ಆದರೆ ಆ ರೂಲ್ಸ್ಗಳನ್ನು ಏನು ಕಾನೂನು ಬಾಹಿರ ಇದ್ದಾವೆ ಅಲ್ಲಿ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಸರ್ಕಾರ ಹೊರತು ಈ ಬಡ ಜನರ ಮೇಲೆ ಏನು ತೊಂದರೆ ಆಗಿಲ್ಲ. ಈ ಹೋಮ್ ಸ್ಟೇ, ರೆಸ್ಟೋರೆಂಟ್ಗಳನ್ನು ನಡೆಸ್ತಿರುವಂಥವ್ರು ಬಡ ಜನರಲ್ಲ. ಈ ಬಡ ಜನರೇನಿದೆ ಸ್ವಲ್ಪ ಗುತ್ತಿಗೆ ಸಿಗುತ್ತೆ ನೋಡಿ. ಒಂದು ಪೀಕಿಗೆ, ಒಂದು ಎಕರೆಗೆ ಒಂದು 10,000 15,000 ಉಳಿಯಲ್ಲ 6 ತಿಂಗಳಲ್ಲಿ. ಇವ್ರೇನು ಮಾಡ್ತಾರೆ, ರೆಸಾರ್ಟ್ನವರು ಲೀಸಿಗೆ ತೊಗೊಂಡ್ಬಿಡ್ತಾರೆ. ವರ್ಷಕ್ಕೆ 10 ಲಕ್ಷ, 5 ಲಕ್ಷ, 15 ಲಕ್ಷ, 20 ಲಕ್ಷ ನೋಡಿ ಎಲ್ಲಿ ಬಂತು. ವರ್ಷಕ್ಕೆ ನಾವು 20-30 ಸಾವಿರ ಲಾಭ ತಗೊಳ್ಳಲ್ಲ ರೈತರು. ಅಲ್ಲಿ ರೆಸಾರ್ಟ್ಗಳಿಂದ ನಮಗೆ ಸಿಗುತ್ತಲ್ಲ ಅಂತೇಳಿ ಅವ್ರಿಗೆ ಲೀಸಿಗೆ ಕೊಟ್ಬಿಡೋದು. ದೊಡ್ಡವರೆಲ್ಲೆಲ್ಲೋ ಹೊಸಪೇಟೆ, ಬೆಂಗಳೂರು, ಆಂಧ್ರ ಎಲ್ಲಿಂದನೇ ಬಂದುಬಿಟ್ಟು ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಗೆಸ್ಟ್ ಹೌಸ್ಗಳನ್ನು, ರೂಮ್ಗಳನ್ನು ಮಾಡಿಕೊಂಡು ಐಷಾರಾಮಿಯಾಗಿ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಯಾವ ಸರ್ಕಾರಕ್ಕೂ ಟ್ಯಾಕ್ಸ್ ಕಟ್ತಾ ಇಲ್ಲ, ಎಲ್ಲಿ ಲೈಸೆನ್ಸು ಇಲ್ಲ, ಹೊಲಗದ್ದೆಗಳನ್ನು NOC ಕೊಟ್ಟಿಲ್ಲ. ಏನ್ರಿ ಎಲ್ಲೂ ಏನಂತೀವಿ ಅದು DC ಅವ್ರ ಕಡೆಯಿಂದ ಇದಿಲ್ಲ, ಎಣ್ಣೆ ಇಲ್ಲ, ಯಾವುದು ಇಲ್ಲ ಅಂದರೂ ನಡೀತಾ ಇದ್ದಾವೆ. ಎಷ್ಟೋ ಬಾರ್ಗಳು, ಎಷ್ಟೋ ರೆಸ್ಟೋರೆಂಟ್ಗಳೆಲ್ಲ ನಡೀತಾ ಇದ್ದಾವೆ. ಅವ್ರಿಗೆ ತೊಂದರೆ ಆಗಿರೋದ್ರಿಂದ ಅವ್ರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಯಾರು ಜನಸಾಮಾನ್ಯರು ಇಲ್ಲ ಅಲ್ಲಿ. ಅವರು ಪ್ಲಸ್ ಇವರೇನು ಲೀಡರ್ಗಳು, ಇವು ರಾಜಕೀಯ ಆಕಾಂಕ್ಷಿಗಳು, ZP ಆಗಬೇಕು, ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು, ಏನೋ ನನಗೆ ಒಂದು ಪಕ್ಷ ಅಧಿಕಾರ ಕೊಟ್ಬಿಟ್ಟಿದ್ದೀವಿ, ನಾನು ಬೆಳಕಿಗೆ ಬರಬೇಕು, ತೋರಿಸ್ಕೋಬೇಕು ನನ್ನ ಬಗ್ಗೆ ಅನ್ನೋಂಥವ್ರು ಇದರಲ್ಲಿದ್ದಾರೆ ಹೊರತು ನಿಜವಾಗಿಯೂ ಇದರಲ್ಲಿ ನಿಜವಾದ ಹೋರಾಟ ಇಲ್ಲ. ಎಲ್ಲಿ ಯಾರಿಗಾದರೂ ಹಕ್ಕುಪತ್ರ ಕೊಡಿ ಜನರಿಗೆ, ಈ ಹಳ್ಳಿಗಳಲ್ಲಿ, ತಾಂಡಗಳಲ್ಲಿ ಹಕ್ಕುಪತ್ರಗಳೆಲ್ಲ ಕೊಡಿ ಅಂತೇಳಿ ಏನು ಹೋರಾಟ ಮಾಡಿದ್ರ? ಬಡವರಿಗೆ ಮನೆಗಳಿಲ್ಲ, ಗುಡಿಸಲುಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಊರುಗಳಲ್ಲಿ ಡೆವಲಪ್ಮೆಂಟ್ ಇಲ್ಲ ಅಂತೇಳಿ ಯಾರಾದರೂ ಹೋರಾಟ ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದಾರೆ? ಮತ್ತು ಏನು ಹೇಳಿ, ವಿಶ್ವ ಪರಂಪರೆ ಪ್ರದೇಶ ಇಲ್ಲಿ ನೋಡಿ, ರೈತರ ಬಗ್ಗೆ ನೀರಿಲ್ಲ, ಯಾರಾದರೂ ಹೋರಾಟ ಮಾಡ್ತಾ ಇದ್ದಾರೆ? ಅವರಿಗೆ ಸಮರ್ಪಕವಾಗಿ ಬೆಳೆ ಇಲ್ಲ, 2 ಟೈಮ್ ನೀರು ಬಿಡ್ಬೇಕು, ಅದನ್ನು ಬಿಡ್ತಾ ಇಲ್ಲ. ಇಲ್ಲಿ ಅರಣ್ಯ ಇಲಾಖೆ ತೊಂದರೆ ಕೊಡ್ತಾ ಇದೆ. ಮುಖ್ಯವಾಗಿ ನೋಡಿ, ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಅಂತೀವಿ, ಎಲ್ಲೋ ಒಂದು ಕಡೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ತೊಂದರೆ ಇರ್ಬೋದು, ಅದೇ ರೆಸಾರ್ಟ್ನವರಿಗೆ, ಹೋಮ್ ಸ್ಟೇದವ್ರಿಗೆ. ಬಿಟ್ಟರೆ ಮನೆಗಳಿಗಂತೂ ಆಲ್ಮೋಸ್ಟ್ ತೊಂದರೆ ಮಾಡಿಲ್ಲ. ಇಲ್ಲಿರುವಂಥದ್ದು ತೊಂದರೆ ಮುಖ್ಯವಾಗಿ ಅರಣ್ಯ ಇಲಾಖೆ. ಅದು ಎಲ್ಲೂ ಮನೆಗಳನ್ನು ಕಟ್ಟೋಗಿ ಬಿಡ್ತಾ ಇಲ್ಲ, ಎಲ್ಲೂ ಏನು ಕೆಲಸ ಮಾಡೋಕೆ ಬಿಡ್ತಾ ಇಲ್ಲ. ಅವರು ಮುಖ್ಯ. ಗೋ ಬ್ಯಾಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಬಿಟ್ಟು ಗೋ ಬ್ಯಾಕ್ ಹಂಪಿ ಹೂಡ ಅಂತ ಹೇಳಿದ್ರೆ ನಮಗೆ ಇದೇನೋ ಒನ್ ವೇ ಹೋರಾಟ ಅಂತ ಅನ್ಸುತ್ತೆ. ಇದೇನು ಇಂಥವೇನೋ ಸಕ್ಸಸ್ ಆಗಲ್ಲ. ಯಾಕಂದರೆ ಜನ ಬೆಂಬಲ ಬೇಕಂದರೆ ಇಲ್ಲಿ ಏರಿಯಾದಲ್ಲಿ ಇರುವಂಥದ್ದು ಸುಮಾರು 15-16 ಸಾವಿರ ಜನಸಂಖ್ಯೆ. ಕೇವಲ 100 ಜನಸಂಖ್ಯೆಯಿಂದ ಇವತ್ತು ಏನು ಹೋರಾಟ ಮಾಡಿ ಗೆಲುವನ್ನು ಸಾಧಿಸೋಕ್ಕಾಗಲ್ಲ. ಮುಖ್ಯವಾಗಿರುವಂಥವ್ರನ್ನ, ಮೇಧಾವಿಗಳನ್ನು ಇದರಲ್ಲಿ ಇವತ್ತು ಸಭೆ ಆಯಿತು, ಇವತ್ತು ಸಮಾಲೋಚನೆ ಸಭೆಗಳಲ್ಲಾಯಿತು ಅಥವಾ ಈ ಹೋರಾಟಗಳಲ್ಲಾಯಿತು, ಅವ್ರನ್ನು ಕರೆದಿಲ್ಲ. ಏಕಪಕ್ಷೀಯವಾಗಿ ತಮಗೆ ತಿಳಿದಂಗೆ ಮಾಡ್ಕೊಂಡಿದ್ದಾರೆ. ಇದು ನಾನು ಹೇಳ್ತಾ ಇರೋದು. ಅಲ್ಲದೆ ವಿಶ್ವ ಪರಂಪರೆ ಪ್ರದೇಶ ಪ್ರಾಧಿಕಾರದ 2002ರ ಕಾಯ್ದೆ ವಿರುದ್ಧ ಕೋರ್ಟ್ನಲ್ಲಿ ಒಂದು ದಾವೇನೂ ಇದೆ ಅಂತೆ. ಅದು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿರುವಂಥ ವಿಷಯವನ್ನು ನಾವು ಹೋರಾಟ, ಸ್ಟ್ರೈಕು ಏನೂ ಮಾಡೋಕ್ಕಾಗಲ್ಲ. ಕೋರ್ಟ್ ಡಿಸೈಡ್ ಮಾಡುತ್ತೆ ಅಲ್ವಾ? ಇದ್ರ ಬಗ್ಗೆನೂ ನಾವು ವಿಚಾರ ಮಾಡಬೇಕಾಗಿದೆ. ಎಷ್ಟೊಂದು 15 ಹಳ್ಳಿಗಳು ಅಂತೀವಲ್ವ, ಹಳ್ಳಿಗಳಲ್ಲಿ ಕುಡಿಯೋಕೆ ನೀರು ಎಷ್ಟು ತೊಂದರೆ ಇದೆ ಗೊತ್ತಿದೆ ಯಾರಿಗಾದರೂ? ಸರಿಯಾಗಿ ನೀರು ಬರಲ್ಲ. ಈ ಬೇಸಿಗೆ ಕಾಲ ಬೇರೆ. ಮನೆಗಳಿಗೆ ನಳಗಳು. ಆ ಮನೆ ನಳ ತಗೋಬೇಕು ಅಂದರೆ ನಾವು ಪಂಚಾಯತಿಗೆ 5,000 10,000 ಟ್ಯಾಕ್ಸ್ ಕಟ್ಟಿ ನೀರು ತಗೋಬೇಕು ನಾವು. ಅದು ಇಷ್ಟೇ ಬರುತ್ತೆ ನೀರು, ಒಂದು 4-5 ಕೂಡ ಬರಲ್ಲ. ಆ ಥರ ನಮ್ಮ ಪರಿಸ್ಥಿತಿ ಇದೆ. ಇವತ್ತು ಮನೆ ಕಟ್ಕೋಬೇಕಂದ್ರೆ ಟ್ಯಾಕ್ಸ್ ಕಟ್ತೀವಿ, ಎಲ್ಲವನ್ನು ಕಟ್ತೀವಿ. ಈ ರೆಸಾರ್ಟ್ನವರು, ಹೋಮ್ ಸ್ಟೇದವ್ರು ಏನು ಮಾಡ್ತಾ ಇದ್ದಾರೆ? ಈ ಥರ ಎಲ್ಲ ಏನೂ ಇಲ್ಲ, NOC ಇಲ್ಲ, ಪರ್ಮಿಷನ್ ಇಲ್ಲ. ನೋಡಿ, 1 ಇಂಚ್ 2 ಇಂಚ್ ಪೈಪ್ಗಳು ನೀರು ಅವ್ರಿಗೆ ಹೋಗ್ತಾ ಇದ್ದಾವೆ. ಕರೆಂಟು ಹಾಕ್ಕೊಳ್ತಾರೆ, ಅದಕ್ಕೂ ಅಲ್ಲೆಲ್ಲ ಕಮರ್ಷಿಯಲ್ ಏನೋ ಬೇಕು ಮೀಟ್ರ್ಗಳು, ಅದು ಇಲ್ಲ. ಇನ್ನು ಮತ್ತೆ ಇನ್ನೇನು ಬೇಕು ಇವರಿಗೆ? ರಾತ್ರಿ ಪೂರ ಏನೋ ಮದುವೆ, ದೊಡ್ಡ ಪೂಜೆ, ಜಾತ್ರೆಗಳಲ್ಲಿ ಇರ್ತಾವಲ್ಲ, ಆ ಥರ ಲೈಟಿಂಗ್ ರೆಸಾರ್ಟ್ಗಳಿಗೆ.
ಇವ್ರಿಗೇನು ತೊಂದರೆ ಆಗಿದೆ? ಎಲ್ಲ ನಡೆಸ್ತಾ ಇದ್ದಾರೆ. ಆಗಾಗ ಸರ್ಕಾರ ಬಂದ್ ಮಾಡ್ತಾ ಇದೆ, ಮತ್ತೆ ಚಾಲು ಮಾಡ್ತಾ ಇದೆ. ರಾಜಕೀಯ ಪ್ರತಿನಿಧಿಗಳು ಅಡ್ಡ ಬಂದ್ಬಿಡ್ತಾರೆ, ಬಿಡ್ರಿ ಅಂತಾರೆ, ಮತ್ತೆ ನಡೀತವೆ. 2 ಸಾರಿ ಕಿತ್ತಿಲ್ಲ ಈ ಆನೆಗುಂದಿ ಏರಿಯಾದಲ್ಲಿ, ಎಷ್ಟು ಸಾರಿ ರೆಸಾರ್ಟ್ಗಳನ್ನು ಕಿತ್ತಿಲ್ಲ, ಎಷ್ಟು ಸಾರಿ ಎಲ್ಲ ನೆಲಸಮ ಮಾಡಿಲ್ಲ, ಮತ್ತೆ ಎದ್ದು ನಿಂತಿದ್ದಾವೆ, ಎಲ್ಲಾದರೂ ಬಂದಾಗಿದ್ದಾವೆ. ಮೊನ್ನೆ ಬಂದ್ ಮಾಡಿದರು ತೋರಿಕೆಗೆ. ಅವೆಲ್ಲ ನಡೀತಾ ಇಲ್ವಾ? ಅದ್ರ ಬಗ್ಗೆ ಯಾರಾದರೂ ಕರೆಕ್ಟಾಗಿ ಅಬ್ಸರ್ವೇಷನ್ ಇದೆಯಾ? ನಡೀತಾ ಇದ್ದಾವ್ರಿ. ಬೈಕ್ಗಳಿದ್ದಾವೆ, ಕಾರ್ಗಳಿದ್ದಾವೆ, ಜನ ಇದ್ದಾರೆ, ಫಾರಿನರ್ಸು ಇದ್ದಾರೆ, ರೂಮ್ಗಳು ಇದ್ದಾವೆ, ಎಲ್ಲ ನಡೀತಾ ಇದ್ದಾವೆ. ಕೆಲವೊಂದು ಬಂದಾಗಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಒಳಗಡೆ ಇರುವಂಥವಲ್ಲಿ ಯಾರು ಬರಲ್ಲ. ಈಗೆಲ್ಲ ಆನ್ಲೈನ್ನಲ್ಲಿ ಇವತ್ತು ಬುಕ್ಕಿಂಗ್ ಆಗ್ತಾ ಇದ್ದಾವೆ. ಅವರು ವಹಿವಾಟು ನಡೆಸ್ತಾ ಇದ್ದಾರೆ. ಸುಮ್ಮನೆ ಪೂರ್ತಿ ಒಂದು ರಿಪೋರ್ಟ್ ರೆಡಿ ಮಾಡಿ ಬಂದ್ ಮಾಡಿದೀವಿ ಅಂತೇಳಿ ಏನೋ ಜಿಲ್ಲಾಧಿಕಾರಿಗಳು ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ರು, ಅವ್ರಿಗೇನೋ ಲೋಕಾಯುಕ್ತರು ಆದೇಶ ಮಾಡಿದ್ರು ಅಂತ ಕೊಟ್ಟರು. ಇಲ್ಲಿ ಮತ್ತೆ ಲೋಕಾಯುಕ್ತರು ಬಂದು ನೋಡ್ತಾ ಇಲ್ಲ, DC ಅವರು ಬಂದು ನೋಡಲ್ಲ, ತಹಶೀಲ್ದಾರು ಬಂದು ನೋಡ್ತಾ ಇಲ್ಲ. ನಡೀತಾ ಇಲ್ವ ರೆಸಾರ್ಟ್ಗಳು? ನೋಡಿ ಹೋಗಿ. ಬರಲ್ಲ, ನಾನು ತೋರಿಸಲ್ಲ. ನಾನು ಕರೆದಾಗ ಬರ್ಬೇಕು, ನೀವು ಹೇಳ್ದಾಗ ನಾನು ತೋರಿಸಲ್ಲ, ಆಯ್ತಾ? ಅಲ್ಲದೆ ಈಗಾಗಲೇ ಇನ್ನು ನಡೆದ ಶ್ರೀರಂಗದೇವ ಸರ್ಕಲಲ್ಲಿ ನಡೆದ ಹೋರಾಟದ ಬಗ್ಗೆ ಹಲವಾರು ಮುಖಂಡರುಗಳು, ಹೋರಾಟಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಹನಾಪುರಲ್ಲಿ ಕಂಟಿನ್ಯೂ ಆಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಗೆಲ್ತಾ ಇರುವಂಥ ಶ್ರೀ ನಾಗೇಶ್ ಅವರು ಇರ್ಬೋದು, ಈ ಹಂಪಿಗಡ್ಡಿ ವಿರುಪಾಪುರ ಗಡ್ಡಿಯಲ್ಲಿ ಏನೋ ಅವರ ರೆಸಾರ್ಟ್ಗಳು ಮನೆಗಳ ಉಳಿವಿಗಾಗಿ ಹೋರಾಟ ಮಾಡಿದಂಥ ಪರಶುರಾಮ್ ಅವರು ಇರ್ಬೋದು ಏನ್ರಿ. ಇಲ್ಲಿ ಮೊನ್ನೆ ಅಂಜನಾದ್ರಿ ಬೆಟ್ಟದ ಕೆಳಗಡೆ ಚಿಕ್ಕರಾಂಪುಟನ ಕಿತ್ತೋಕೆ ಫಾರೆಸ್ಟ್ ಇಲಾಖೆಯವರು ಏನೋ ಕೂತಿದ್ರು ಭಾಳಷ್ಟು ಜನ. ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ, ಯಾರು ಬಸವರಾಜ್ ನಾಯ್ಕ ಅವರು, ಅವ್ರ ತಾಯಿ ಮೆಂಬರು, ಅವರು ಇದ್ದಾರೆ. ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿನೂ ಯಾರು ಹೋರಾಟ ಮಾಡಲಿಲ್ಲ. ಇವತ್ತು ವಿರುಪಾಪುರ ಗಡ್ಡೆ ಕಿತ್ತುವಾಗೂ ಯಾರು ಹೋರಾಟ ಮಾಡಲಿಲ್ಲ. ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಬೇಡ ಅಂತೇಳಿ, ಚಿಕ್ಕರಾಂಪುಟ್ಟು ಕಿತ್ಬೇಕಂತೇಳಿ ಪ್ರಯತ್ನ ಮಾಡಿದಾಗೂ ಯಾರು ಹೋರಾಟ ಮಾಡಲಿಲ್ಲ. ಅರಣ್ಯ ಇಲಾಖೆ ಅವ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅರಣ್ಯ ಇಲಾಖೆ ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ಅರೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಹೋಗ್ಬಿಡ್ತು ಅನ್ಕೊಳ್ಳಿ, ಅರಣ್ಯ ಇಲಾಖೆ ಇದೆ, ಅದು ಯಾವುದು ಪರ್ಮಿಷನ್ ಕೊಡಲ್ಲ, ಎಲ್ಲ ನಮ್ದು ಅನ್ನತ್ತೆ. ಕಂದಾಯ ಇಲಾಖೆ ಪರ್ಮಿಷನ್ ಕೊಡಲ್ಲ, ಅದೆಲ್ಲ ಅರಣ್ಯ ಇಲಾಖೆ ಅವ್ರದ್ರೆ ನಮ್ದಲ್ಲ ಅನ್ನಂತೆ. ಇದು ನೋಡ್ರಿ, ರೈತರುಗಳು ಅರ್ಜಿ ಹಾಕಿದರೆ 53, 57 ಫಾರ್ಮ್ಗಳು ಅಕ್ರಮ ಸಕ್ರಮ ಅರ್ಜಿಗಳು ಹಾಕಿದ್ದಾರೆ. ಅವ್ರಿಗೆ ಹಕ್ಕು ಏನು ಇವತ್ತು ಸಾಗುವಳಿ ಚೀಟಿ ಅಲಾಟ್ಮೆಂಟ್ ಕಾಪಿಗಳು ಸರ್ಕಾರ ಕೊಟ್ಟಿರುವಂಥದ್ದಿದೆ. ಅವ್ರಿಗೆ ಯಾವುದು ಅವ್ರಿಗೆ ಮಾನ್ಯತೆ ಕೊಡ್ತಾ ಇಲ್ಲ, ಅವ್ರಿಗೆ ಪಾಣಿಯಲ್ಲಿ ಹೆಸರುಗಳು ಸೇರಿಸ್ತಾ ಇಲ್ಲ. ಸಿಕ್ಕಲ್ಲಿ ಸರ್ಕಾರ ಅರಣ್ಯ ಇಲಾಖೆ ಅಂತೇಳಿ ಇವರೇ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಇದನ್ನು ಕೇಳೋರಿಲ್ಲ. ಕೇವಲ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಒಂದೇ, ಅದೆಲ್ಲೋ ಇದೆ, ಅದು ಯಾರಿಗೂ ತೊಂದರೆ ಆಗ್ತಾ ಇದೆ. ಇಲ್ಲಿರುವಂಥ 15 ಹಳ್ಳಿಯ ಸುಮಾರು 15,000 ಜನರಿಗೆ ತೊಂದರೆ ಆಗ್ತಾ ಇಲ್ಲ, ಒಂದು 100-200 ಜನರಿಗೆ ತೊಂದರೆ ಆಗ್ತಿರ್ಬೋದು ಅಲ್ವಾ? ವಿಚಾರ ಮಾಡಿ. ನಾನು ಹೇಳಿದ್ದು ನಿಜನ ಸುಳ್ಳು ಅಂತೇಳಿ ಈ 15 ಜನ ಗ್ರಾಮಸ್ಥರು ವಿಚಾರ ಮಾಡಿ, ಇದು ಸುಳ್ಳು ನಿಜನ ಅಂತೇಳಿ. ನಾನು ಕೂಡ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಇರುವಂಥ ವ್ಯಕ್ತಿನೇ. ಆದರೆ ಇಲ್ಲಿರುವಂಥ ನಿಜಾಂಶವನ್ನು ನಾವು ಮರೆಮಾಚಿ ಜನರಿಗೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಅನಕ್ಷರಸ್ಥರಿರುವಂಥವ್ರನ್ನ ಏನೋ ಒಂದು ತಲೆಯಲ್ಲೇ ತುಂಬಿ ಮಾಡೋಕ್ಕೆ ಹೋಗ್ಬಾರ್ದು. ಏನಿದೆ ನಿಜಾಂಶ ಹೇಳಬೇಕು, ನಿಜವಾದ ಹೋರಾಟ ಮಾಡಬೇಕು, ಕಾನೂನು ಸಮರ ನಡೆಸಬೇಕು. ಅದಕ್ಕೆ ಏನು ಪತ್ರ ವ್ಯವಹಾರ ಮಾಡಬೇಕು, ಆಗದಿದ್ದ ಪಕ್ಷದಲ್ಲಿ ಹೋರಾಟ ಮಾಡಬೇಕು ಅಲ್ಲ ಫ್ರೆಂಡ್ಸ್. ಈ ವಿಡಿಯೋದ ಬಗ್ಗೆ ನಿಮಗೇನೋ ಅಸಮಾಧಾನ ಇದ್ದರೆ, ನಮಗೆ ಅದು ಏನು ಅಸಮಾಧಾನ, ನಾನೇನಾದರೂ ತಪ್ಪು ಮಾತಾಡಿದ್ರೆ ಏನು ತಪ್ಪು ಮಾತಾಡಿದ್ದೀನಿ ಅನ್ನುವಂಥದ್ದನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ನಾವು ಎಷ್ಟೋ ಅಕ್ರಮಗಳನ್ನು ನಾವು 2 ಸಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಏರಿಯಾದಲ್ಲಿ ಎಂತೆಂಥವ್ರು ಲೂಟಿ ಮಾಡೋರನ್ನೆಲ್ಲ ಮಟ್ಟ ಹಾಕಿದ್ವಿ. ನಾವು ಹೋರಾಟಗಾರರೇ. ನಿನ್ನೆ ಮೊನ್ನೆ ಬಂದವರೆಲ್ಲ ಹೋರಾಟಗಾರರಲ್ಲ, ಮೊದಲಿಂದ ಹೋರಾಟ ನಡೆಸ್ತಿರೋರೇ ನಿಜವಾದ ಹೋರಾಟಗಾರರು. ಒಂದು ದಿನದ ಹೋರಾಟ ಯಶಸ್ವಿ ಆಗಲ್ಲ. ಹೋರಾಟ ಮಾಡ್ಬೇಕಂದ್ರೆ ಎಲ್ಲರನ್ನೂ ಸೇರಿಸ್ಕೊಂಡು ಕ್ರೋಢೀಕರಣ ಮಾಡಿ ಹೋರಾಟ ಮಾಡಬೇಕು ಪಬ್ಲಿಕ್ಕಾಗಿ. ಕೇವಲ ಏಕಪಕ್ಷೀಯವಾಗಿ ತಮಗೆ ಬೇಕಾದಂಥವ್ರನ್ನ ಕರ್ಕೊಂಡು ಯಾವುದೋ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋದು ಹೋರಾಟ. ನಮಸ್ಕಾರ.